ಹೆಲೋ ವೀಕ್ಷಕರೇ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಲೇಟೆಸ್ಟ್ ಡಿಸೈನ್ ಬ್ಯಾಂಗಲ್ಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇದು ಫ್ಲವರ್ ಡಿಸೈನ್ ಬರುತ್ತೆ, ಹಾಗೆ 2D ಡಿಸೈನ್ ಆಗುತ್ತೆ. ಇದು ಮೊದಲೇದಾಗಿ ನೋಡಿ, ನಾನಿಲ್ಲಿ ಸಿಲ್ಕ್ ಥ್ರೆಡ್ ಚೆನ್ನಾಗಿ 2 ಕಟ್ ಬ್ಯಾಂಗಲ್ಗೆ ರ್ಯಾಪ್ ಮಾಡ್ಕೊಂಡಿದ್ದೀನಿ. ರ್ಯಾಪ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ನಾನು ಗಮ್ಮನ್ನು ಅಪ್ಲೈ ಮಾಡಿಬಿಟ್ಟು ಇದಕ್ಕೆ ನಾನು ಫ್ಲವರ್ ಶೇಪಲ್ಲಿ ಮೂನ್ ಶೇಪ್ ಕುಂದನ್ನು ಇಲ್ಲಿ ನಾನು ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎಲ್ಲನ ಸ್ಟಿಕ್ ಮಾಡಿಕೊಂಡು ನಾವು ಕೈಯಿಂದನೇ ಈ ರೀತಿ ಇದನ್ನು ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ. ಆವಾಗ ಮಾತ್ರ ಅದು ಒಂದು ಫ್ಲವರ್ ಶೇಪಲ್ಲಿ ನಮಗೆ ಕಾಣಿಸುತ್ತೆ. ಅದೇ ಥರ ನೆಕ್ಸ್ಟ್ ಒಂದು ಫ್ಲವರ್ ಆದಮೇಲೆ ನೆಕ್ಸ್ಟ್ ಅದಕ್ಕೆ ಲೀಫ್ ಡಿಸೈನ್ ಕೊಡಬೇಕು. ಅದಕ್ಕೆ ನಾನಿಲ್ಲಿ ಗ್ರೀನ್ ಕಲರ್ ಕುಂದನ್ನು ಯೂಸ್ ಮಾಡಿಕೊಂಡು ಡಿಸೈನ್ ಮಾಡ್ತಾಯಿದ್ದೀನಿ. ಆ ಸೈಡ್ ಒಂದು, ಈ ಸೈಡ್ ಒಂದು, ಈ ರೀತಿ ಗ್ರೀನ್ ಕಲರ್ ಕುಂದನ್ನು ನಾವು ಸ್ಟಿಕ್ ಮಾಡಬೇಕಾಗುತ್ತೆ. ಇದು 3 ಸ್ಟೆಪ್ ಬರಬೇಕಾಗುತ್ತೆ. ಈಗ 2 ಸ್ಟೆಪ್ ಆಗಿದೆ, ಇನ್ನೂ ಒಂದು ಸ್ಟೆಪ್ಪನ್ನು ನಾವು ಮಾಡ್ಕೋಬೇಕಾಗುತ್ತೆ. ಈ ಒಂದು ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಇವಾಗ ಇದು ಟ್ರೆಂಡಿಂಗಲ್ಲಿ ಇರುವಂಥ ಡಿಸೈನ್ ಅಂತಲೇ ಹೇಳ್ಬಹುದು. ನಿಮ್ಗೆ ಯಾರಿಗಾದರೂ ಈ ರೀತಿ ಬ್ಯಾಂಗಲ್ಸ್ ಬೇಕಿದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ರಿಟರ್ನ್ ಗಿಫ್ಟ್ಸ್ಗೂ ಕೂಡ ನಾವು ನಿಮಗೆ ಬ್ಯಾಂಗಲ್ಸನ್ನು ಮಾಡಿ ಕೊಡ್ತೀವಿ. ಕಸ್ಟಮೈಸೇಷನ್ ಇರುತ್ತೆ, ನಿಮ್ಮ ಸ್ಯಾರಿಗೆ ಡ್ರೆಸ್ಗೆ ತಕ್ಕಂತೆ ನಾವು ಕಸ್ಟಮೈಸೇಷನ್ನ ಮಾಡಿಕೊಡ್ತೀವಿ. ಈ ರೀತಿ ನೋಡಿ, ಇವಾಗ ನೆಕ್ಸ್ಟ್ ಸ್ಟೆಪ್ ಕೂಡ ಇದೇ ರೀತಿ ಫ್ಲವರ್ ಡಿಸೈನ್ನ ನಾವು ಮಾಡ್ಕೋಬೇಕಾಗುತ್ತೆ. ನಾನು ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. 1 ಸೆಟ್ ಬ್ಯಾಂಗಲ್ಸಲ್ಲಿ 6 ಥರ ಬೇರೆ ಬೇರೆಯಾಗಿ ಯಾವ ರೀತಿ ಸೆಟ್ ಮಾಡಿಕೊಂಡು ಯಾವ ರೀತಿ ಹಾಕ್ಕೊಳ್ಳೋದು ಅಂತ ನೀವು ಇನ್ನೂ ಆ ಒಂದು ವಿಡಿಯೋನ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ವಿಡಿಯೋನ ಚೆಕ್ ಮಾಡಿ. ನೋಡಿ, ಈಗ ಫ್ಲವರ್ ಡಿಸೈನ್ ಆಯಿತು. ನೆಕ್ಸ್ಟ್ ಲೀಫ್ ಡಿಸೈನು. ಇದಕ್ಕೂ ಕೂಡ ಹಂಗೇ ಸೇಮ್ ಮೇಲಿರೋ ಡಿಸೈನ್ ಥರನೇ ಇದನ್ನು ನಾವು ಮಾಡ್ಕೋಬೇಕಾಗುತ್ತೆ. ಈ ಥ್ರೆಡ್ ಬ್ಯಾಂಗಲ್ಸಲ್ಲಿ ಯಾವುದೇ ಒಂದು ಡಿಸೈನು ತುಂಬಾ ಚೆನ್ನಾಗಿ ಬರಬೇಕು ಅಂದರೆ ಅದಕ್ಕೆ ತುಂಬಾ ಮುಖ್ಯವಾಗಿ ಏನಪ್ಪ ಮಾಡಬೇಕು ಅಂದರೆ ನಾವು ಬ್ಯಾಂಗಲ್ಗೆ, ಬೇಸ್ ಬ್ಯಾಂಗಲ್ಗೆ ನಾವು ಚೆನ್ನಾಗಿ ಥ್ರೆಡ್ಡಿಂಗನ್ನು ಮಾಡ್ಕೋಬೇಕು. ಥ್ರೆಡ್ಡಿಂಗ್ ನಾವು ಚೆನ್ನಾಗಿ ಮಾಡಿಲ್ಲ, ಅನ್ಈವನ್ ಆಗಿದೆ, ಸ್ವಲ್ಪ ಥ್ರೆಡ್ಡಿಂಗ್ ಚೆನ್ನಾಗಿಲ್ಲ ಅಂತಂದರೆ ಈ ಒಂದು ಡಿಸೈನ್ ಆಗಲಿ ಫಿನಿಶಿಂಗ್ ಆಗಲಿ ಚೆನ್ನಾಗಿ ಬರಲ್ಲ. ಸೊ ಥ್ರೆಡ್ಡಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವು ಥ್ರೆಡ್ಡಿಂಗನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಥ್ರೆಡ್ಡಿಂಗನ್ನು ಫಸ್ಟು ಚೆನ್ನಾಗಿ ಕಲಿಬೇಕು, ಅದಾದಮೇಲೆ ನಾವು ಡಿಸೈನ್ ಮಾಡೋದಕ್ಕೆ ಹೋಗಬೇಕಾಗುತ್ತೆ. ನೋಡಿ, ಈಗ ನೆಕ್ಸ್ಟ್ ಸ್ಟೆಪ್ ಕೂಡ ಅದೇ ರೀತಿ ಮಾಡ್ಕೋಬೇಕು. ನಿಮಗೆ ಯಾರಿಗಾದರೂ ಥ್ರೆಡ್ಡಿಂಗ್ ಮಾಡೋದು ಹೇಗೆ, ಟ್ರಿಕ್ಸ್ ಆ್ಯಂಡ್ ಟಿಪ್ಸು ಅದನ್ನೆಲ್ಲನೂ ತಿಳ್ಕೋಬೇಕು ಅಂತ ಇಷ್ಟ ಇದ್ದರೆ, ನಿಮಗೂ ಕಲಿಬೇಕು ಅಂತ ಆಸೆ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬ ಕಮೆಂಟ್ ಜಾಸ್ತಿ ಬಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಥ್ರೆಡ್ಡಿಂಗ್ ಯಾವ ರೀತಿ ಮಾಡೋದು ಅಂತ ವಿಡಿಯೋನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಈ ರೀತಿ ನೋಡಿ, ಈ ರೀತಿ ಫುಲ್ ಬ್ಯಾಂಗಲ್ಗೆ ಡಿಸೈನ್ ಮಾಡ್ಕೊಂಡು ಆಗಿದ್ಮೇಲೆ ಈ ಫ್ಲವರ್ ಇದೆ ಅಲ್ವಾ, ಆ ಫ್ಲವರ್ಗೆ ನಾವು ಮೇಲೆ ಮತ್ತೆ ಒಂದು ಕುಂದನ್ನು ಸ್ಟಿಕ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವಿಲ್ಲಿ B7000 ಗ್ಲೂನ ಹಾಕ್ಬಿಟ್ಟು ಈ ರೀತಿ ಇಲ್ಲಿ ಒಂದು ರೌಂಡ್ ಶೇಪ್ ಗ್ರೀನ್ ಕಲರ್ ಕುಂದನ್ನು ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ಬ್ಯಾಂಗಲ್ ಪೂರ್ತಿ ಕೂಡ ಈ ರೀತಿ ನಾವು ಸ್ಟಿಕ್ ಮಾಡ್ಕೋಬೇಕು. ಆವಾಗ ಇನ್ನೂ ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನೋಡಿ, B7000 ಗ್ಲೂನೇ ಹಾಕಬೇಕು. ನಾವು ಥ್ರೆಡ್ ಮೇಲೆ ಸ್ಟೋನ್ನ ಸ್ಟಿಕ್ ಮಾಡಬೇಕು ಅಂದರೆ ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡಬೇಕು. ಸ್ಟೋನ್ ಮೇಲೆ ಸ್ಟೋನನ್ನು ಸ್ಟಿಕ್ ಮಾಡಬೇಕಾದ್ರೆ ಯಾವಾಗಲೇ ಆಗಲಿ ನಾವು B7000 ಗ್ಲೂನೇ ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ಅದು ಸ್ಟ್ರಾಂಗಾಗಿ ಹಿಡ್ಕೊಂಡಿರುತ್ತೆ. ಇಲ್ಲಾಂದರೆ ನಾವು ಫ್ಯಾಬ್ರಿಕ್ ಗ್ಲೂನ ಏನಾದರೂ ಯೂಸ್ ಮಾಡಿದ್ರೆ ಅದು ಬೇಗನೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ B7000 ಗ್ಲೂನ ನಾವು ಯೂಸ್ ಮಾಡಬೇಕಾಗುತ್ತೆ. ಈ ರೀತಿ ನೋಡಿ, ಎಲ್ಲ ಕಡೆನೂ ನಾವು ಒಂದು ಬ್ಯಾಂಗಲ್ ಪೂರ್ತಿ ಈ ರೀತಿ ಅಂಟಿಸ್ಕೋಬೇಕಾಗುತ್ತೆ ಇದನ್ನು. ಈಗ ನೋಡಿ, ಇದು ರೆಡಿ ಆಗಿದೆ, ಒಂದು ಬ್ಯಾಂಗಲ್ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ. ನೋಡಿ, ನಾನು ಮುಂಚೆನೇ ಒಂದು ಬ್ಯಾಂಗಲ್ನ ಮಾಡಿ ಇಟ್ಕೊಂಡಿದ್ದೆ. ಎರಡೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ಥರ ನೆಕ್ಸ್ಟು ನಾವು 4 ಕಟ್ ಬ್ಯಾಂಗಲ್ಸ್ನ ಮಾಡಬೇಕಾಗುತ್ತೆ. 4 ಕಟ್ ಬ್ಯಾಂಗಲ್ಸ್ಗೆ ಈ ರೀತಿ ನೋಡಿ ಗಮ್ಮನ್ನು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ್ಮೇಲೆ ಇದಕ್ಕೆ ಮೂನ್ ಶೇಪ್ ಕುಂದನ್ನು ಒಂದು ಮೇಲೊಂದು ಕೆಳಗಡೆ ಒಂದು ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬರೋ ಥರ ಈ ರೀತಿ ಸ್ಟಿಕ್ ಮಾಡಬೇಕು. ಅದರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಗ್ರೀನ್ ಕಲರ್ ಕುಂದನ್ನು, ರೌಂಡ್ ಶೇಪ್ ಗ್ರೀನ್ ಕಲರ್ ಕುಂದನ್ನು ನಾವು ಸ್ಟಿಕ್ ಮಾಡಬೇಕಾಗುತ್ತೆ. ಈ ರೀತಿ ಇದು ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ ಒಂದು 2 ಕಟ್ ಬ್ಯಾಂಗಲ್ ಸೈಡಲ್ಲಿ ಹಾಕ್ಕೊಳ್ಳೋದಕ್ಕೆ ಈ ಒಂದು ಬ್ಯಾಂಗಲ್ ತುಂಬಾ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ.
ಈ ರೀತಿ ನಾವು ಈ ಡಿಸೈನ್ನ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಯಾವುದೇ ಒಂದು ಡಿಸೈನ್ ಮಾಡಬೇಕಾದ್ರೆ ನಾವು ಗಮ್ಮನ್ನು ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಗಮ್ ಅಪ್ಲೈ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಗಮ್ಮನ್ನು ನೀಟಾಗಿ ಅಪ್ಲೈ ಮಾಡಿಕೊಂಡು ಡಿಸೈನ್ನ ಮಾಡಬೇಕು. ನೋಡಿ, ಈಗ ಎಲ್ಲ ಡಿಸೈನು ಕಂಪ್ಲೀಟ್ ಆಗಿದೆ. ಒಂದು ಪೂರ್ತಿ ಬ್ಯಾಂಗಲ್ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ, ಸಿಂಗಲ್ಲಾಗಿ ಈ ಥರ ಡ್ರೆಸ್ಗೆ, ಕುರ್ತೀಸ್ಗೆಲ್ಲ ಹಾಕ್ಕೊಳ್ಳೋಕ್ಕೆ ಒಂದೊಂದೇ ಸಿಂಗಲ್ಲಾಗಿ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈಗ 4 ಬ್ಯಾಂಗಲ್ನ ನಾನು ಮಾಡ್ಕೊಂಡಿದ್ದೀನಿ. ಇದು 4 ಬ್ಯಾಂಗಲ್ಸ್ ಆಗಿದೆ. ಇದು 4 ಕಟ್ ಬ್ಯಾಂಗಲ್ಸ್, ಇದು 2 ಕಟ್ ಬ್ಯಾಂಗಲ್ಸು. ನೋಡಿ, ಇಲ್ಲಿ ಈ ರೀತಿ ಹಾಕ್ಕೊಂಡ್ರೆ ಆ ಥರ ಚೆನ್ನಾಗಿ ಕಾಣಿಸುತ್ತಲ್ವ. ಮಧ್ಯದಲ್ಲಿ ಒಂದು 2 ಕಟ್ ಬ್ಯಾಂಗಲ್, ಸೈಡಲ್ಲಿ 4 ಕಟ್ ಬ್ಯಾಂಗಲ್ಸ್. ಇಷ್ಟನ್ನೇ ಹಾಕ್ಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿಯೂ ಕೂಡ ನಾವು ಮ್ಯಾಚ್ ಮಾಡ್ಕೋಬೋದು. ಆದರೆ ಇಲ್ಲಿ ಸಿಂಪಲ್ಲಾಗಿರೋ 6 ಕಟ್ ಬ್ಯಾಂಗಲ್ಸ್ನ ಹಾಕಿದ್ದೀನಿ ಅಷ್ಟೇ ಸೈಡಲ್ಲಿ. ನೋಡಿ, ಇದು ಒಂಥರ ಡಿಸೈನು. ಹೇಗಿದೆ ಡಿಸೈನ್ ಮಾಡಿದ್ದು, ಹಾಗೆ ಈ ಬ್ಯಾಂಗಲ್ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮರೆದಿರ ತಿಳಿಸಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ಡಿಸೈನ್ ವೀಡಿಯೋಸ್ಗಳು, ಮೇಕಿಂಗ್ ವೀಡಿಯೋಸ್ಗಳು ಮುಂದೆ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ನಿಮಗೆ ಈ ಥರ ಬ್ಯಾಂಗಲ್ಸ್ ಬೇಕು ಅಂದರೆ ನಮ್ಮನ್ನು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ.